ಎಲ್ಲ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಪ್ರೇಮಿಗಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಪ್ರಣುತಾರ್ ಗಾಣಿಗ. ಇವತ್ತು ಫೆಬ್ರವರಿ 14 ಅಂದ್ರೆ ಇಡೀ ಪ್ರಪಂಚದ ಪ್ರೇಮಿಗಳು ಬಹಳ ಕಾತರದಿಂದ ಕಾಯುವ 365 ದಿನದ ಒಂದು ದಿನ ಈ ಫೆಬ್ರವರಿ 14. ಈ ದಿನವನ್ನು ಆಚರಣೆ ಮಾಡೋದಕ್ಕೆ ಬೇರೆ ಬೇರೆ ಮಾರ್ಗಗಳು. ಗಂಡ ಹೆಂಡತಿ ಅವರಿಗೆ ಅವ್ರದೇ ಆದಂತಹ ಗಿಫ್ಟ್ಗಳನ್ನು ತಂದುಕೊಟ್ಟು, ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಅವರ ಪ್ರೇಮಿಯನ್ನ ಕಾಲೇಜ್ ಬಂಕ್ ಹಾಕೊಂಡು ಎಲ್ಲ ಕರ್ಕೊಂಡು ಹೋಗಿ ಸಿನಿಮಾನೋ ಪಾರ್ಕೋ, ಒಟ್ಟಾರೆಯಾಗಿ ಇಡೀ ದಿನವನ್ನ ಸಂಭ್ರಮಿಸಬೇಕು, ನನ್ನ ಪ್ರಿಯತಮೆ ಅಥವಾ ಪ್ರಿಯಕರನ ಜೊತೆಗೆ ಇರಬೇಕು ಫುಲ್ ಡೇ ಅನ್ನುವ ಅಜೆಂಡಾ ಜೊತೆಗೆ ಈ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ನಾನು ಆಗ್ಲೇ ಹೇಳಿದಾಗೆ ಈ ದಿನ ಅಂತಂದ್ರೆ ಸಂಭ್ರಮ. ಆದ್ರೆ ಒಂದಷ್ಟು ಜನ ಇದ್ದಾರೆ, ಈ ದಿನ ಯಾಕೆ ಬೇಕು, ಈ ದಿನ ನಾವು ಯಾಕೆ ನಮ್ಮ ಪ್ರೇಮಿ ಅಥವಾ ಪ್ರಿಯಕರನ ಜೊತೆನೇ ಇರಬೇಕು, ನಮ್ಮ ತಂದೆ ತಾಯಿನ ಪ್ರೀತಿಸಿದ್ರೆ ಏನ್ ತಪ್ಪು, ಪ್ರೇಮಿಗಳ ದಿನಾಚರಣೆ ಅಂತಂದ್ರೆ ಅದು ಗಂಡು ಮತ್ತು ಹೆಣ್ಣಿನ ನಡುವೆ ಮಾತ್ರ ಅಲ್ಲ, ಅದು ಎಲ್ಲರ ನಡುವೆ ಇರುವಂತಹ ಬಾಂಧವ್ಯ ಅಂತ ಹೇಳೋರು ಕೂಡ ಒಂದಿಷ್ಟು ಜನ ಇದ್ದಾರೆ. ಸೊ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡೋಣ, ಯುವ ಜನರನ್ನ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಅದೇ ಉದ್ದೇಶದ ಜೊತೆಗೆ ನಾನು ಇವತ್ತು ಬಂದಿದ್ದೀನಿ ಸೆಂಟ್ ಪಾಲ್ಸ್ ಕಾಲೇಜಿಗೆ. ಸೆಂಟ್ ಪಾಲ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ನನ್ನ ಜೊತೆಗೆ ಎರಡು ಗುಂಪುಗಳಾಗಿದ್ದಾರೆ. ಒಂದು ಗುಂಪು ವ್ಯಾಲೆಂಟೈನ್ಸ್ ಡೇ ಫಾರ್ ಇದ್ರೆ, ಇನ್ನೊಂದು ಗುಂಪು ವ್ಯಾಲೆಂಟೈನ್ಸ್ ಡೇ ಅಗೇನ್ಸ್ಟ್ ಇದೆ. ಯಾರ್ಯಾರು ಏನ್ ಹೇಳ್ತಾರೆ ಅದಕ್ಕಿಂತ ಮೊದಲು ಆ ಗುಂಪನ್ನು ನಿಮ್ಮ ಮುಂದೆ ಪರಿಚಯ ಮಾಡ್ತೀನಿ. ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡಿದ್ರೆ ಏನ್ ತಪ್ಪು, ನಾವು ಮಾಡ್ತೀವಿ ನಿಮ್ಗೇನ್ ತೊಂದ್ರೆ ಅಂತ ಹೇಳಿ ಫಾರ್ ಇರುವಂತ ಒಂದಿಷ್ಟು ನನ್ನ ಜೊತೆಗಿದ್ದಾರೆ. ಸೊ ವ್ಯಾಲೆಂಟೈನ್ಸ್ ಡೇ ಫಾರ್ ಇರುವವರು ಒಂದ್ಸಲ ಜೋರಾಗಿ. ಹಾಗಾದ್ರೆ ವ್ಯಾಲೆಂಟೈನ್ಸ್ ಡೇ ಬೇಡವೇ ಬೇಡ, ಯಾಕಪ್ಪ ಈ ದಿನ ಎಲ್ಲಾ ದಿನದ ತರ ಇದು ಒಂದು ನಾರ್ಮಲ್ ಡೇ ಅನ್ನುವಂತ ಒಂದಿಷ್ಟು ಜನ ಇದ್ದಾರೆ. ಎಷ್ಟು ಜನ ಇದ್ದೀರಿ ನೋಡಿದ್ರಲ್ಲ? ಸೊ ಇಷ್ಟು ಜನ ವ್ಯಾಲೆಂಟೈನ್ಸ್ ಡೇಗೆ ವಿರುದ್ಧವಾಗಿ ನಿಂತಿದ್ದಾರೆ, ಒಂದ್ ಸ್ವಲ್ಪ ಜನ ವ್ಯಾಲೆಂಟೈನ್ಸ್ ಡೇ ಫಾರ್ ನಿಂತಿದ್ದಾರೆ. ಈ ಡಿಬೇಟ್ ನಲ್ಲಿ ಯಾರು ಗೆಲ್ತಾರೆ, ಯಾಕೆ ವ್ಯಾಲೆಂಟೈನ್ಸ್ ಡೇ ಬೇಕು ಅಥವಾ ಯಾಕೆ ವ್ಯಾಲೆಂಟೈನ್ಸ್ ಡೇ ಬೇಡ ಅನ್ನೋದನ್ನ ಅವರಿಂದನೇ ಕೇಳೋಣ. ಹಾಗಾದ್ರೆ ಆರಂಭ ಮಾಡೋಣ. ಇದು ಈ ಹೊತ್ತಿನ ವಿಶೇಷ. ನಾನು ಪ್ರಣುತಾರ್ ಗಾಣಿಗ. ಯಾಕೆ ಈ ದಿನ ವಿಶೇಷ ಅಂತ ಅನ್ಸುತ್ತೆ? ವ್ಯಾಲೆಂಟೈನ್ಸ್ ಡೇ ಬೇಕು ಯಾಕಂದ್ರೆ ಈಗಿನ ಕಾಲದಲ್ಲಿ ನಮಗೆ ಕೆಲಸ ಜಾಸ್ತಿ ಇದೆ. ನಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಾವು ಪ್ರೀತಿ ಮಾಡೋರ ಜೊತೆ ನಾವು ಅವರಿಗೆ ಸಮಯ ಕೊಡೋದು, ಅವ್ರು ನಮಗೆ ಸಮಯ ಕೊಡೋದು, ಅಥವಾ ನಾವು ಅವ್ರ ಜೊತೆ ಮಾತಾಡೋದು ತುಂಬಾ ಕಮ್ಮಿ ಆಗಿದೆ. ಅದಕ್ಕೆ ಈ ಒಂದು ದಿನ ಅವ್ರ ಜೊತೆ, ನಾವು ಪ್ರೀತಿ ಮಾಡೋರ ಜೊತೆ ಇದ್ದು ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಮಾಡಿ ಅವ್ರನ್ನ ನಾವು ಎಷ್ಟು ಪ್ರೀತಿ ಮಾಡ್ತಾ ಇದೀವಿ ಅಂತ ಅವ್ರನ್ನ ತಿಳಿಸೋಕೆ ಈ ಒಂದು ದಿನ ನಮಗೆ ಬೇಕು. ಒಪ್ಕೋತೀರಾ? ನೀವು ಒಪ್ಪಲ್ಲ? ಯಾಕೆ ಒಪ್ಪಲ್ಲ? ಯಾಕೆ ವ್ಯಾಲೆಂಟೈನ್ಸ್ ಡೇ ಒಂದು ದಿನ ಸೆಲೆಬ್ರೇಟ್ ಮಾಡ್ತಾರಪ್ಪ ಫೆಬ್ರವರಿ 14ನೇ ತಾರೀಕು. ಒಂದು ದಿನ ಏನ್ 364 ದಿನ ಇದೆ ನಿಮ್ಗೆ ಉಳಿದಿದ್ದು, ಯಾಕೆ ಒಂದ್ ದಿನ ಬೇಡ ಅಂತೀರಿ? ಬರೀ ಒಂದೇ ಒಂದ್ ದಿನ ಯಾಕೆ ಮಾಡ್ಬೇಕು, ದಿನ ಮಾಡ್ಬೋದಲ್ಲ? ಓಹ್, ಅಂದ್ರೆ ನೀವು ಅಗೇನ್ಸ್ಟ್ ಇರೋದು ಈ ತರನಾ? ಎವ್ರಿ ಡೇ ಇಸ್ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಿದ್ದೀರಾ? ವ್ಯಾಲೆಂಟೈನ್ಸ್ ಡೇ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಅಬೌಟ್ ಲವರ್ಸ್ ಅಂತ ಅಂತೀರಲ್ಲ, ಅವ್ರು ಹೇಳ್ತಾರಲ್ಲ ಲವರ್ಸ್ ಮಾತ್ರ ಅಲ್ಲ ಬೇರೆಯವರು ಮಾಡ್ಬೋದು ಅಂತ, ಲೈಕ್ ಪೇರೆಂಟ್ಸ್ ಅವರೆಲ್ಲ ಮಾಡ್ಬೋದಲ್ವಾ? ಯಾಕೆ ಪ್ರತಿ ವರ್ಷನೂ ಮಾಡ್ಬೋದು ತಾನೆ? ಎವ್ರಿ ಡೇ ಇಸ್ ಲವರ್ಸ್ ಡೇ. ಪ್ರೀತಿ ಮಾಡೋದು ದಿನ ಯಾಕೆ, ಒಂದ್ ದಿನ ಯಾಕೆ ಬೇಕು? ಎವ್ರಿ ಡೇ ನಾವು ಪ್ರೀತಿ ಮಾಡೋಣ ಅಂತ ಹೇಳ್ತಾ ಇದ್ದೀರಿ. ಓಕೆ, ಈಗ ಒಂದ್ ಬೈ ಒನ್ ನಾನು ಚರ್ಚೆಗೆ ಬರ್ತೀನಿ. ನಮ್ದೊಂದು ಪ್ರಶ್ನೆ ಇದೆ. ಈಗ ವ್ಯಾಲೆಂಟೈನ್ಸ್ ಡೇ ನೀವು ಎಷ್ಟು ಸಂಭ್ರಮ ಪಡ್ತೀರಾ? ನಿಮ್ಮ ಅಪ್ಪ ಅಮ್ಮ ಅಷ್ಟೇ ಖುಷಿ ಪಡ್ತಾರಾ? ಅದು ಅವರ ಮಧ್ಯೆ ಇರೋ ಕಂಪ್ಯಾಟಬಿಲಿಟಿ ಮೇಲೆ ಡಿಪೆಂಡ್. ಓಕೆ, ಸೊ ಅವರಿಗೆ ಸೆಲೆಬ್ರೇಟ್ ಮಾಡಕ್ ಇಷ್ಟ ಇಲ್ಲ, ಒಬ್ಬೊಬ್ರು ಒಂದೊಂದರ ಪ್ರಿಫರ್ ಮಾಡ್ತಾರೆ. ನಾನು ನೀವು ಹಿಂಗೆ ಮಾಡ್ಬೇಕು, ನೀವು ಸೆಲೆಬ್ರೇಟ್ ಮಾಡ್ಲೇಬೇಕು, ಮಾಡ್ಲೇಬಾರ್ದು ಅಂತ ಹೇಳ್ತಿಲ್ಲ. ಏಂತಕ್ ಮಾಡ್ಬೇಕು, ಏಂತಕ್ಕೆ ಲೈಕ್ ಒಂದ್ ಪಾಯಿಂಟ್ ಹೇಳ್ತಿದೀವಿ ಅಷ್ಟೇ. ಮಾಡೋದ್ರಿಂದ ಏನ್ ಯೂಸ್ ಇದೆ, ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಿದ್ದೇವೆ ಹೊರತು ನೀವು ಮಾಡ್ಲೇಬೇಕು ಅಂತ ಯಾರು ಪ್ರೂವ್ ಮಾಡ್ತಿಲ್ಲ. ಅಂಡ್ ವ್ಯಾಲೆಂಟೈನ್ಸ್ ಡೇ ಇಸ್ ಆಲ್ ಅಬೌಟ್ ಲವರ್ಸ್ ಬಗ್ಗೆ ಅಲ್ಲ, ಇಟ್ಸ್ ಅಬೌಟ್ ಲವ್, ಪ್ರೀತಿ ಬಗ್ಗೆ ಮಾತ್ರ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ಬಗ್ಗೆ ಅಲ್ಲ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ ತಾಯಿ ಮತ್ತು ಮಗನ ನಡುವೆನೂ ಒಂದು ಲವ್ ಇರುತ್ತೆ, ದ ವರ್ಡ್ ಲವ್, ಪ್ರೀತಿ ಇರುತ್ತೆ. ಯಾಕೆ ತಾಯಿ ಮತ್ತು ಮಗ ಕೇಕ್ ಕಟ್ ಮಾಡಬಾರ್ದು? ಮಾಡಿದ್ರೆ ಯಾವತ್ತಾದ್ರೂ ತಾಯಿ ಮತ್ತು ಮಗ, ಅಮ್ಮ ಇವತ್ತು ವ್ಯಾಲೆಂಟೈನ್ಸ್ ಡೇ, ಅಥವಾ ನೀವು ನಿಮ್ಮ ಅಮ್ಮನ ಹತ್ರ ಹೋಗಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಮ್ಮ, ಐ ಹ್ಯಾವ್ ಅ ಸ್ಪೆಷಲ್ ಲವ್ ಫಾರ್ ಯು, ಕಮ್ ಕಟ್ ಲೆಟ್ಸ್ ಕಟ್ ದಿಸ್ ಕೇಕ್ ಅಂತ ಹೇಳಿದ್ಯಾ? ಇಲ್ಲ ಬ್ರೋ, ಅದಕ್ಕೋಸ್ಕರ ಮದರ್ಸ್ ಡೇ ಇರುತ್ತೆ. ಓಕೆ, ಮದರ್ಸ್ ಡೇ ಪ್ರೀತಿ ಸಪ್ರೇಟ್, ಆ ಲವ್ ಬೇರೆನಾ? ಆ ಪ್ರೀತಿ ಬೇರೆ ಅಂದ್ರೆ ಈಗ ಅಪ್ಪ ಅಮ್ಮ ಅವ್ರ ವ್ಯಾಲೆಂಟೈನ್ ಆಗುತ್ತೆ, ನಮ್ ವ್ಯಾಲೆಂಟೈನ್ ಬೇರೆ. ಹಾ, ಅಂದ್ರೆ ಒಂದ್ ಸೆಕೆಂಡ್, ಇದು ಪ್ರೀತಿ ಮಾತ್ರ ಅಲ್ಲ, ಪ್ರೇಮಿಗಳಿಗೂ ಮ್ಯಾಟರ್ ಆಗುತ್ತೆ ಅಂತ ಆಯ್ತು. ಪ್ರೇಮಿಗಳು ಮ್ಯಾಟರ್ ಆಗುತ್ತೆ, ಓಕೆ, ಬಟ್ ನಾಟ್ ಆಲ್ ಟೈಮ್. ನಾಟ್ ಆಲ್ ಟೈಮ್ ಅಂದ್ರೆ ಯಾವ ಟೈಮ್ ಅಲ್ಲ? ಇವಾಗ ಕೆಲವರು ಸಿಂಗಲ್ಸ್ ಇರ್ತಾರೆ, ಪಾಪ ಅವ್ರಿಗೆ ಬೇಜಾರಾಗ್ಬಾರ್ದಲ್ವಾ? ಸೊ ಅವರು ಅವ್ರ ಮೇಲೆ ಸೆಲ್ಫ್ ಲವ್ ತೋರಿಸ್ಕೋಬೇಕು. ನಮ್ಗೆ ಯಾರು ಇಲ್ಲ ಅಂತ ಅವ್ರು ಬೇಜಾರಾಗ್ಬಾರ್ದು. ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್ ದಾನ್ ಎನಿಥಿಂಗ್. ಸೆಲ್ಫ್ ಲವ್ ಒಂದು ದಿನ ಬೇಕಾ? ಐ ಕ್ಯಾನ್ ಲವ್ ಮೈ. ಹೌದು, ಇವಾಗ ನೋಡಿ ಎಲ್ರಿಗೂ ಚಾಕ್ಲೇಟ್ ಕೊಡ್ತಾ ಇರ್ತಾರೆ, ಎಲ್ರಿಗೂ ರೋಸ್ ಕೊಡ್ತಿರ್ತಾರೆ, ಟೆಡಿ ಕೊಡ್ತಿರ್ತಾರೆ. ಅವ್ರನ್ನ ನೋಡಿ ಬೇರೆಯವ್ರು ಬೇಜಾರಾಗ್ಬಾರ್ದು. ಸೊ ಅವ್ರ ಸೇವಿಂಗ್ಸ್ ಅವ್ರು ತಗೋಬೇಕು. ಅವ್ರು ಹಂಗೆ ಹೇಳ್ತಿದ್ದಾರೆ, ಏನಂತೀರಿ ನೀವು? ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಫ್ ಕಂಪನೀಸ್ ಅಂತ ಅನ್ಕೋತೀನಿ. ಆ ಚಾಕ್ಲೇಟು, ಈ ಚಾಕ್ಲೇಟು, ಓರಿಯೋ ಡೈರಿ ಮಿಲ್ಕ್, ಫ್ರೂಟ್ ಅಂಡ್ ನಟ್ ಡೈರಿ ಮಿಲ್ಕ್, ಅದೆಲ್ಲ ಒಂದು ಸ್ಟ್ರಾಟಜಿ ಮಾತ್ರ ಅಷ್ಟೇ ನನ್ನ ಪ್ರಕಾರ. ಓಕೆ, ಈಗ ಅವ್ರು ಇನ್ನೊಂದು ಪಾಯಿಂಟ್ ಕೇಳ್ತಿದ್ದಾರೆ, ಇಟ್ ಈಸ್ ಓನ್ಲಿ ಅಬೌಟ್ ಲವ್, ಲವರ್ಸ್ ಬಗ್ಗೆ ಅಲ್ಲ. ನಾವು ಒಂದಿನ ಸೆಲೆಬ್ರೇಟ್ ಮಾಡ್ತೀವಿ, ನಾವು ಪ್ರತಿದಿನ ಪಾರ್ಕ್ ಹೋಗಕ್ಕಾಗತ್ತಾ, ಪ್ರತಿದಿನ ಮೂವಿಗೆ ಹೋಗಕ್ಕಾಗತ್ತಾ, ಅಥವಾ ಪ್ರತಿದಿನ ಕೇಕ್ ತಂದು ಕಟ್ ಮಾಡೋಕ್ಕಾಗತ್ತಾ? ಆದರೆ ಒಂದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ.
ಒಂದ್ ದಿವಸ ಸಾಕಾಗ್ಬಿಡುತ್ತೆ, ಅಷ್ಟೆಲ್ಲ ಪ್ರೀತಿ ಇರೋದನ್ನ ಒಂದ್ ದಿವಸದಲ್ಲಿ ತೋರಿಸ್ಬಿಡ್ತೀರಾ ನೀವು? ಓಕೆ, ಈ ವ್ಯಾಲೆಂಟೈನ್ಸ್ ಓಕೆ, ಅಷ್ಟೆಲ್ಲ ಪ್ರೀತಿನ ನೀವು ಎಲ್ಲ ಉದುಗಿಟ್ಕೊಂಡು ಒಂದು ದಿನ ಫುಲ್ ಕೊಟ್ಟು ಮಾರೋ ದಿನ ಮತ್ತೆ ಗಲಾಟೆ ಮಾಡ್ಕೊಂಡ್ರೆ ವೇರ್ ಇಸ್ ವ್ಯಾಲೆಂಟೈನ್ಸ್ ಡೇ ಅಂತ. ಒಂದ್ ನಿಮಿಷ, ಅವ್ರೊಂದು ಪಾಯಿಂಟ್ ಹೇಳಿದ್ರು. Yes. ಅದ್ರಲ್ಲಿ ಏನ್ ಹೇಳಿದ್ರು ಅಂದ್ರೆ ಈ ಚಾಕ್ಲೇಟ್ ಅವ್ರಿಗೆ ಟೆಡಿ ಬೇರ್ ಅವ್ರಿಗೆಲ್ಲ ಲಾಭ ಅಂತ. ಅದರಿಂದ ಎಷ್ಟು ದೇಶಕ್ಕೆ ಆರ್ಥಿಕ ಬೆಳವಣಿಗೆ ಆಗ್ತಿದೆ ಅನ್ನೋದು ಯಾರು ಪಾಯಿಂಟ್ ಔಟ್ ಮಾಡಲ್ಲ. ಆ ಟೈಮಲ್ಲಿ ತುಂಬಾ ಇನ್ಕಮ್ ಹೋಗುತ್ತೆ, ಅಂದ್ರೆ ಈ ಚಾಕ್ಲೇಟ್ ಮೇಲೆ ಆಗಿರ್ಬೋದು, ಟೆಡಿ ಬೇರ್ ಆಗಿರ್ಬೋದು, ಅಲ್ಲೆಲ್ಲ ಒಬ್ಬರು ಖರ್ಚು ಮಾಡ್ತಾರೆ. ಸೊ ಸ್ವಲ್ಪ ಆರ್ಥಿಕ ಬೆಳವಣಿಗೆ ಅಲ್ಲಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದ್ರ ಮುಖಾಂತರ ಭಾರತದ GDP ಹೈಯೆಸ್ಟ್ ಮಾಡ್ತಾರೆ, ಅಮೆರಿಕಕ್ಕೆ ಕಾಂಪಿಟೇಷನ್ ಕೊಡ್ತೀರಿ ಅಂತ ಹೇಳ್ತಿದ್ದಾರೆ. As she told that why should be a specific day to celebrate Valentine's Day? Even we celebrate Mother's Day and Father's Day. We love them daily, right? Then why do we celebrate Mother's Day and Father's Day? ನೀವು ವ್ಯಾಲೆಂಟೈನ್ಸ್ ಡೇ ಮಾತ್ರ ವಿರೋಧನ ಅಥವಾ ಮದರ್ಸ್ ಡೇ ಫಾದರ್ಸ್ ಡೇಗೆ ವಿರೋಧ ಇದೆಯಾ? ಸೊ ಮದರ್ಸ್ ಡೇ ಫಾದರ್ಸ್ ಡೇ ಇಸ್ ಫೈನ್, ತೊಂದರೆ ಇಲ್ಲ. ಯಾಕೆ? Because we celebrate that. ಓಕೆ, ಲವರ್ಸ್ ಡೇ ಇಸ್ If you love someone, you have to celebrate it every single day. It's not like you have to celebrate on one single day. If people were celebrating whole week for a Valentine's Day, saying that it's a Rose Day, Teddy Day, does anyone putting efforts to celebrate Father's Day and Mother's Day? ಫಾದರ್ಸ್ ಡೇಗೂ ಮದರ್ಸ್ ಡೇಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಮೋಸ್ಟ್ಲಿ ನಿಮ್ ಗಮನಕ್ಕೆ ಅದು ಬಂದಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನಾವು 2025 ಅಲ್ಲಿ ಇದ್ದೀವಿ. 2025ರ ಪ್ರೀತಿಗೂ ಅಲ್ಲಿ ಯಾವುದೋ 8 ಲಕ್ಷದ ವರ್ಷದ ಹಿಂದೆ ನಡೆದಿರೋ ರಾಮ ಸೀತೆ ಪ್ರೀತಿಗೂ ತುಂಬಾ ಡಿಫರೆನ್ಸ್ ಇದೆ. ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಇರುವಂತಹ ವ್ಯತ್ಯಾಸ ಮತ್ತು ವ್ಯಾಲೆಂಟೈನ್ಸ್ ಡೇ ಅನ್ನುವ ದಿನಾಂಕ ಘೋಷಣೆ ಆದ್ಮೇಲೆ ಏನಾದ್ರೂ ಪ್ರೀತಿ ಜಾಸ್ತಿ ಆಯ್ತಾ ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲೇಬೇಕು. ನಾವು ಪ್ರೀತಿನ ಹೊಸ ಯುಗದಲ್ಲಿ ಮಾತ್ರ ನೋಡಿರೋದಲ್ಲ, ಅಂದ್ರೆ ಮೊಬೈಲ್ ಬಂದ್ಮೇಲೆ ಲವ್ ಸ್ಟಾರ್ಟ್ ಆಗಿದ್ದಲ್ಲ, ಅದು ಅವತ್ತಿಂದಾನೂ ಇದೆ. ರಾಮ ಸೀತೆನೂ ಪ್ರೀತಿ ಮಾಡಿದ್ರು, ಲಂಕೆಗೂ ಕರ್ಕೊಂಡ್ಬಂದ ರಾಮ. ಕೃಷ್ಣ 16,108 ಜನರ ಜೊತೆ ಅದೇ ಪ್ರೀತಿ ಇಟ್ಕೊಂಡಿದ್ದ. ಅವರು ವ್ಯಾಲೆಂಟೈನ್ಸ್ ಡೇ ಎಲ್ಲ ಇಟ್ಕೊಂಡು ಪ್ರೀತಿ ತೋರಿಸಿಲ್ವಲ್ಲ, ಇದು ಬೇಕಾ? ಆಗ ಪ್ರೀತಿಗೆ ಅಂತ ಒಂದೇ ದಿನ ಅಂತ ಸೀಮಿತ ಇಟ್ಟಿರ್ಲಿಲ್ಲ. ಇವತ್ತು ಇಟ್ಟಿದೀವಿ. ಪ್ರೀತಿ ಹಂಗಂದ್ ಮಾತ್ರಕ್ಕೆ ಪ್ರೀತಿ ಒಂದೇ ದಿನ ಮಾಡ್ಬೇಕು ಅಂತಿಲ್ಲ. ನಾವು ಡೈಲಿ ಅಪ್ರಿಶಿಯೇಟ್ ಮಾಡ್ತೀವಿ. ಹೇಗೆ ಮದರ್ಸ್ ಡೇ ಫಾದರ್ಸ್ ಡೇಗೆ ನಾನು ಡೈಲಿ ಹೋಗ್ಬಿಟ್ಟು ಅಮ್ಮ ಹಿಂಗ್ ಮಾಡಿದ್ರಿ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೇನೆ ಒಂದಿನ ಸೀಮಿತವಾಗಿ ಎಷ್ಟು ಅಪ್ರಿಶಿಯೇಟ್ ಮಾಡ್ತೀವಿ ಅಂತ ತೋರ್ಸಕ್ಕಿರ್ಬೇಕು ಪ್ರೀತಿ ದಿನ ಆಚರಿಸೋದು. ರಾಮ ಕರ್ಕೊಂಬಂದ, ಕೃಷ್ಣ ಇಷ್ಟಪಟ್ಟ, ಅಷ್ಟೊಂದ್ ಜನನ್ನ ಮದ್ವೆ ಆದ, ಹೌದು ಆದ್ರು ಅವ್ರಿಗಿರ್ಲಿಲ್ಲ. ಈಗ ನಮಗಿದೆ, ನಾವು ಆಚರಿಸೋಣ, ಏನ್ ತಪ್ಪೇನಿದೆ ಅದ್ರಲ್ಲಿ? ಅಂತಂದ್ರೆ ಅವತ್ತು ಟ್ಯಾಬ್ ಇರ್ಲಿಲ್ಲ, ಕೃಷ್ಣ ಟ್ಯಾಬ್ ಇದ್ರೆ ಗೂಗಲ್ ಲೊಕೇಶನ್, ರಾಮ ಟ್ಯಾಬ್ ಇದ್ರೆ ಗೂಗಲ್ ಲೊಕೇಶನ್ ಅಲ್ಲಿ ಲಂಕಕ್ಕೆ ಹೋಗ್ತಿದ್ದ. ಇವತ್ತು ನಮ್ಮ ಹತ್ರ ಟ್ಯಾಬ್ ಇದೆ, ನಾವು ಲೊಕೇಶನ್ ಅಲ್ಲಿ ಹೋಗ್ತಿದೀವಿ ಅಂತ ಹೇಳ್ತಾರೆ. ಅಲ್ಲ ಅಕ್ಕ, ನೀವು ಹೇಳಿದ್ದು ಕೃಷ್ಣ ಆಮೇಲೆ ರಾಮ ಅವ್ರ ಜೊತೆ ಮಾತಾಡಿದ್ರು. ಅವ್ರ ಹತ್ರ ಪ್ರೀತಿ ನೀವು ಮಾಡತ್ರ ಇದ್ದೀರಾ? ಲೈಕ್ ಕಂಪ್ಲೀಟ್ ಆದ್ಮೇಲೆ ತಿರ್ಗಾ ಎಲ್ಲ ಬ್ರೇಕಪ್ ಆಗಲ್ವಾ? ಅದೇ ತರ ಪ್ರೀತಿ ಕಂಟಿನ್ಯೂಸ್ ಆದ್ರೆ ಅದು ವ್ಯಾಲೆಂಟೈನ್ ಮಾಡ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. That understanding should be there from both the sides, not only from. ಅದು ನಿಮ್ಮೆಲ್ಲ ಡಿಪೆಂಡ್ ಅದು. ಕರೆಕ್ಟ್ ಆಗಿರೋದನ್ನ ಚೂಸ್ ಮಾಡ್ಬೇಕು. ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ ರಾಮಂದು ಸೀತೆದು ಪ್ರೀತಿ ಪವಿತ್ರವಾಗಿತ್ತು. ರಾಮ ಸೀತೆನ್ ಬಿಟ್ರೆ ಮತ್ತೊಬ್ಬರು ನೋಡಿರ್ಲಿಲ್ಲ, ಅಥವಾ ರಾಮ ಸೀತೆನ್ ಬಿಟ್ರೆ ಮತ್ತೊಬ್ಬರು ಲವೇ ಮಾಡಿಲ್ಲ. ಆದ್ರೆ ಇವತ್ತು ಹಂಗೇನಾ? ಒಬ್ಬಳನ್ನೇ ಲವ್ ಮಾಡ್ಕೊಂಡಿರೋ ಹುಡುಗನ ಅಥವಾ ಒಬ್ಬಳನ್ನೇ ಲವ್ ಮಾಡ್ಕೊಂಡಿರೋ ಹುಡುಗಿನ ಎಷ್ಟು ರೇರ್ ಅಲ್ವಾ? ನೀವು ರಾಮ ಸೀತೆ ಉದಾಹರಣೆ ತಗೊಂಡ್ರೆ ಕೃಷ್ಣ ರಾಧೆದು ನೀವು ಉದಾಹರಣೆಯಾಗಿ ತಗೋಬಹುದು. ಕೃಷ್ಣ ಕೊನೆಗೆ ರಾಧೆ ಜೊತೆ ಬ್ರೇಕಪ್ ಆಯ್ತು. ನೀವು ಯಾವ ರೀಸನ್ ಬ್ರೇಕಪ್ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವರಿಬ್ರು ದೂರ ಆದ್ರು. ನಿಮ್ ಪ್ರಕಾರ ಬ್ರೇಕಪ್ ಅಂದ್ರೆ ಏನು? ದೂರ ಆಗೋದು. ಕೃಷ್ಣ ರಾಧೆ ಕೂಡ ದೂರ ಆದ್ರು. ಕೃಷ್ಣ ಮತ್ತು ರಾಧೆ ಬ್ರೇಕಪ್ ಆಗಿರ್ಲಿಲ್ಲ, ದೂರ ಆದ್ರಲ್ವಾ? ಕೃಷ್ಣ ಮತ್ತು ರಾಧೆಯ ಅಥವಾ ಕೃಷ್ಣ ಮತ್ತು ಅವರ 16,108 ಜನರ ಪ್ರೀತಿ ಹೆಂಗಿತ್ತು ಅಂತಂದ್ರೆ, ಕೃಷ್ಣ ಪ್ರತಿದಿನಾನು ಆ 16,108 ಜನರ ಮನೆಗೂ ಹೋಗ್ತಿದ್ದ ಅಂತಂದ್ರೆ ಅದರ ಅರ್ಥ ಅವ್ರ ಮನಸ್ಸಲ್ಲಿದ್ದ ಅಂತ. ಪ್ರೀತಿ ಮಾಡೋರು ದೇ ಹ್ಯಾವ್ ಟು ಲೆಟ್ ಗೋ ಸಮ್ ಟೈಮ್ಸ್. ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ಈಗ ಆಪೋಸಿಟ್ ಪರ್ಸನ್ ಯಾರೋ ಅಬ್ರಾಡ್ ಹೋಗ್ತಿದ್ದಾರೆ, ಕಂಪ್ಯಾಟಬಿಲಿಟಿ ಆಗಿರಲ್ಲ. ಆಗ ಅವ್ರ ಆಪೋಸಿಟ್ ಪರ್ಸನ್ ಅಬ್ರಾಡ್ ಹೋಗ್ತಿದ್ದಾರೆ, ಲಾಂಗ್ ಡಿಸ್ಟೆನ್ಸ್ ವರ್ಕ್ ಆಗಲ್ಲ ಅಂದಾಗ ಅವರು ದೇ ಹ್ಯಾವ್ ಟು ಲೆಟ್ ಗೋ, ದೇ ಹ್ಯಾವ್ ಟು ಮೇಕ್ ಸ್ಯಾಕ್ರಿಫೈಸಸ್. ಪ್ರೀತಿ ಬರೀ ಹಿಡ್ದಿಡ್ಕೊಳೋದಲ್ಲ, ಇಟ್ ಇಸ್ ಆಲ್ ಅಬೌಟ್ ಲೆಟಿಂಗ್ ಗೋ ಆಲ್ಸೋ. ತ್ಯಾಗ ಅಮರ ಅಂತಿದ್ದಾರೆ ಅವ್ರು ಹೇಳಿದ್ರು ಹಂಚ್ಕೊಳಲ್ಲ ಪ್ರೀತಿನ, ನಾವು ಒಬ್ರಿಗೆ ಸೀಮಿತ ಅಂತ. ಈಗ ತಾಯಿ ಎಷ್ಟು ಮಕ್ಳಿಗೆ ಹಂಚಲ್ಲ ಪ್ರೀತಿನ? ಒಬ್ಬ ತಾಯಿ ತನ್ನ ಸ್ವಂತ ಮಕ್ಕಳನ್ನ ಮಾತ್ರ ಅದೇ ರೀತಿ ಪ್ರೀತಿ ಮಾಡಕ್ಕಾಗೋದು. ಇವಾಗ ನಿಮ್ಮ ತಾಯಿನೇ ನನ್ನ ತಾಯಿನೇ ಉದಾಹರಣೆ ತಗೊಂಡ್ರೆ
ನನ್ನ ಸ್ವಂತ ಮಕ್ಕಳನ್ನ ನೋಡೋ ಪ್ರೀತಿನೇ ಬೇರೆ, ತೋರ್ಸೋ ಪ್ರೀತಿನೇ ಬೇರೆ. ಬೇರೆ ಮಕ್ಕಳಿಗೆ ಅವ್ರು ಹೇಳೋದು ನಿಮ್ಮ ತಾಯಿಗೆ ಇಬ್ರು ಮಕ್ಕಳಿಗೆ ನಿಮ್ಮಮ್ಮ ಹೆಂಗೆ ಈಕ್ವಲ್ ಆಗಿ ಶೇರ್ ಮಾಡ್ತಾರಲ್ಲ ಅಂತ. ಇಬ್ರು ಬೇರೆ, 16,000 ಬೇರೆ. ಅಲ್ಲ, ಇಬ್ರಾದ್ರೂ ನಂಬರ್ ಇಬ್ರು ಬೇರೆ, 16,000 ಬೇರೆ. ಒನ್ ಆರ್ ಮೆನಿ. ಇಲ್ಲ, ಅದ್ರಲ್ಲೂ ಕೆಲವರು ಚಿಕ್ಕವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ. ಮೋಸ್ಟ್ ಆಫ್ ದ ಇಂಡಿಯನ್ ಅಮ್ಮಂದಿರು ಕೂಡ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಪ್ರೀತಿ, ಹೆಣ್ಮಕ್ಳಿಗೆ ಅಪ್ಪಂದಿರು ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ, ಅಮ್ಮಂದಿರು ಗಂಡ್ ಮಕ್ಳಿಗೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ. ಇದನ್ನೆಲ್ಲ ನೋಡಕ್ ಹೋದ್ರೆ ನಾವೆಲ್ಲೂ ಈಕ್ವಲ್ ಸಮವಾಗಿ ಪ್ರೀತಿ ತೋರಿಸ್ತಾರೆ ಅನ್ನೋ ನಾವು ಹೇಳಕ್ ಸಾಧ್ಯನೇ ಇಲ್ಲ. ಎಲ್ಲ ರಾಮಾಯಣಕ್ಕೆ ಮಹಾಭಾರತಕ್ಕೆ ಹೋಗೋದು ಬೇಡ. 2025 ಫೆಬ್ರವರಿ 14ಕ್ಕೆ ವಾಪಸ್ ಬರೋಣ. ಪಾಯಿಂಟ್ ಇಲ್ಲಿ ಏನಂತಂದ್ರೆ, ಸಬ್ಜೆಕ್ಟ್ ಏನು ಅಂತಂದ್ರೆ ಪ್ರೀತಿ ಹಂಚೋ ವಿಚಾರ. ಪ್ರೀತಿ ಹಂಚೋ ವಿಚಾರ ಬಂದಾಗ ನೀವು ಕೃಷ್ಣ ಹಂಚೋಕ್ಕಾಗುತ್ತಾ ಅಂತ ಅಥವಾ ಪ್ರೀತಿ ಹಂಚೋಕ್ಕಾಗುತ್ತಾ ಅಂತ ಕೇಳಿದ್ರಿ. ಅವರದಕ್ಕೆ ಪ್ರಶ್ನೆ ಕೇಳ್ತಿದ್ದಾರೆ, ಒಬ್ಬ ತಾಯಿ ಇಬ್ರು ಮಕ್ಕಳನ್ನ ಹೆಂಗೆ ಅವರಿಬ್ರು ನನ್ನ ಮಕ್ಕಳು ಅಂತ ನೋಡ್ತಾರೆ, ಆ ರೀತಿ ಪ್ರೀತಿ ಹಂಚಿದ್ರೆ ತಪ್ಪೇನು, ಅದು ಆಗುತ್ತಲ್ಲ ಅಂತಾರೆ. ತಾಯಿ ಪ್ರೀತಿ ಮತ್ತೆ ಪ್ರೇಮಿಗಳ ಪ್ರೀತಿ ಕಂಪೇರ್ ಮಾಡಕ್ ಆಗಲ್ಲ. ಮತ್ತೆ ವ್ಯಾಲೆಂಟೈನ್ಸ್ ಡೇ ಮತ್ತು ಮದರ್ಸ್ ಡೇ ಕಂಪೇರ್ ಮಾಡ್ಬೋದಾ? ನಾವು ಮಾಡ್ತಾನೂ ಇಲ್ಲ. ಪ್ರೀತಿ ತೋರ್ಸಕ್ಕೊಂದು ದಿನ ಅಂತ ಇವಾಗ ನೀವು ಹೇಳ್ತಿದ್ದೀರ, ಪ್ರೀತಿ ದಿನ ತೋರಿಸ್ಬೋದು ಅಂತ. ಅಂದ್ರೆ ನಾವು ಬಿಸಿ ಶೆಡ್ಯೂಲ್ ಇರ್ಬೇಕಾದ್ರೆ ಇವಾಗ ಮರ್ತೋಗ್ತಿದೀವಿ. ಸೊ ಅದೊಂದು ದಿನ ನಿಜವಾಗ್ಲೂ ಮರ್ತೋಗ್ತದೆ. ಆಸ್ ಲೈಕ್ ಒಬ್ರು ಗರ್ಲ್ ಫ್ರೆಂಡ್ ಇದ್ರೆ ಅವ್ರ ಮಧ್ಯೆ ಲೈಕ್ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ, ಯಾವಾಗ್ಲೂ ಬರುತ್ತೆ. ಒಂದಿನ ಮಾತಾಡಕ್ ಮೂಡಿರಲ್ಲ, ಅಥವಾ ಒಂದಿನ ಫುಲ್ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಅದೊಂದು ದಿನ ಅವ್ರಿಗೋಸ್ಕರ ಅಂತ ಡೆಡಿಕೇಟ್ ಮಾಡಿ ಅವ್ರಿಗೆ ಖುಷಿ ಪಡ್ಸಕ್ಕೋಸ್ಕರ ಇಟ್ರೆ ಅದು ಒಳ್ಳೇದಲ್ವಾ? ನಾವ್ ಹೇಗೆ ಅಮ್ಮನ್ ಮದರ್ಸ್ ಡೇಗೆ ನಾವು ಗಿಫ್ಟ್ಸ್ ಮಾಡ್ತೀವಿ, ಹ್ಯಾಂಡ್ ಮೇಡ್ ಗಿಫ್ಟ್ಸ್ ಮಾಡಿ ಅಮ್ಮನ್ ಕೊಟ್ಟು ನಾವು ಎಷ್ಟು ಅಪ್ರಿಶಿಯೇಟ್ ಮಾಡ್ತೀವಿ ಅವಳನ್ನ ಅಂತ ತೋರ್ಸೋ ಹಾಗೆ ನಾವು ನಮ್ಮ ಪಾರ್ಟ್ನರ್ಸ್ ಯಾಕೆ ಮಾಡಕ್ಕಾಗಲ್ಲ ಅಂತ ಕೇಳಿದ್ದು. ಏನು ಮದರ್ಸ್ ಡೇ ಮತ್ತೆ ವ್ಯಾಲೆಂಟೈನ್ಸ್ ಡೇನ ಕಂಪೇರ್ ಮಾಡ್ತಿಲ್ಲ ನಾವು ಇಲ್ಲಿ. ವರ್ಷ ಪೂರ್ತಿ ಕಿತ್ತಾಡಿ ಆಮೇಲೆ 1 ವೀಕ್ ಮಾತ್ರ ಟೆಡಿ ಡೇ, ರೋಸ್ ಡೇ. ಪಾಯಿಂಟ್ ತಾನೆ. ಈಗ ವರ್ಷ ಪೂರ್ತಿ ಕಿತ್ತಾಡ, ಅದ್ರಲ್ಲೂ ಟೆಡ್ಡಿ ಡೇ ದಿನ ಟೆಡ್ಡಿ ಕೊಡ್ಸಿಲ್ಲ ಅಂತ ಎಷ್ಟು ಜನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಇದು ನೋಡಿದ್ರೆ ನನ್ಗೊಂದು ಅದೇ ನೆನಪಾಗುತ್ತೆ. ಏನ್ ಗೊತ್ತಾ? ಕುಣಿಲಾರ್ದವಳು ನೆಲ ಡೊಂಕಂದಂತೆ. ಓಕೆ, ಕುಣಿಲಾರ್ದವಳು ನೆಲ ಡೊಂಕಂದಂತೆ. ಓಕೆ, ಹೇಳಿ. ಈಗ ವ್ಯಾಲೆಂಟೈನ್ಸ್ ಡೇ ಮಾಡಬಾರ್ದು ಅಂತಾರಲ್ಲ, ಮದರ್ಸ್ ಡೇ ಮಾಡ್ತೀರಲ್ಲ, ಯಾಕೆ ಮಾಡ್ತೀರಾ? ಕ್ವಶನ್, ಮದರ್ಸ್ ಡೇ ಯಾಕೆ ಮಾಡ್ತೀರಾ? ಮದರ್ಸ್ ಡೇ ಅಮ್ಮಂಗೊಂದು ಪ್ರೀತಿ ಒಂದಿನ ಅಂತ ಬ್ರೋ, ದಿನ ಮನೇಲೆ ಇರ್ತೀರಲ್ಲ ಬ್ರೋ, ಅಮ್ಮನ ಜೊತೆ ಇರ್ತೀರಾ. ಮದರ್ಸ್ ಡೇ ಮಾಡಲ್ಲ. ಮಾಡಲ್ಲ. ಮತ್ತೇನ್ ಮಾಡ್ತೀರಾ? ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ, ಅವ್ರಿಗೂ ಸಪೋರ್ಟ್ ಮಾಡ್ತಿಲ್ಲ. ಲವರ್ಸ್ ಮದ್ವೆ ಆದ್ಮೇಲೆ ವ್ಯಾಲೆಂಟೈನ್ಸ್ ಡೇ ಮಾಡಲ್ಲ, ಮದ್ವೆಗಿಂತ ಮುಂಚೆ ಮಾಡ್ತಾರೆ. ಯಾಕೆ? ಮದುವೆ ಆದ್ಮೇಲೆ ಪ್ರೀತಿ ಬ್ರೋ, ಬೇರೆ ಇರ್ತಾರೆ, ವೆಡ್ಡಿಂಗ್ ಆನಿವರ್ಸರಿ ಮಾಡ್ತಾರೆ ಅವಾಗ. ಅವ್ರು ಹೇಳೋದು ಏನಂತಂದ್ರೆ, ಮನೇಲೆ ಇರೋರ್ಗೆ ಹಾಕ್ಡೆ, ಅವರು ಹುಡುಗ ಅಲ್ಲೆಲ್ಲ ಇರ್ತಾನೆ, ಹುಡುಗಿ ಇಲ್ಲೆಲ್ಲ ಇರ್ತಾಳೆ, ಒಂದಿನ ಒಟ್ಟಾಗ್ತಾರೆ, ಒಂದ್ ಫುಲ್ ಡೇ. ಏನಾಗುತ್ತೆ ಈಗ? ದಿನ ಸಿಗೋ ಲವರ್ಸಿಗೆ ಏನಕ್ಕೆ ಡೇ? ಆ ದಿನ ಅಂದ್ರೆ ಅವ್ರು ಕೇಳ್ತಿದ್ದಾರೆ, ನೀವೇನು ವರ್ಷಕ್ಕೆ ಒಂದೇ ದಿನ ಸಿಗೋದಾ, ಬೇರೆ ದಿನ ಸಿಗೋದೇ ಇಲ್ಲ? ನನ್ನ ಲವರ್ನ ನಾನು ದಿನ ಮೀಟ್ ಮಾಡಕ್ ಆಗಲ್ಲ. ನಿಮ್ಮ ಅಮ್ಮನೇ ನೀವು ದಿನ ಮೀಟ್ ಮಾಡ್ತೀರಾ ತಾನೆ? ದಿನ ನೋಡ್ತೀರಾ, ಬೆಳಗ್ಗೆ ನೋಡು, ತಿರ್ಗಾ ಸಾಯಂಕಾಲ ಮನೆಗೆ ಹೋದ್ಮೇಲೆ ಮೀಟ್ ಮಾಡ್ತೀರಾ ತಾನೆ? ಅವ್ರು ಮಾಡಿರೋ ಅಡ್ಗೆನೆ ತಿಂತೀರಾ ತಾನೆ? ಮತ್ತೆ ಯಾಕೆ ಮದರ್ಸ್ ಡೇ? ಅಮ್ಮ ನಿಮ್ಗೆ ಪ್ರೀತಿ ತೋರಿಸಲ್ವಾ? ಹಂಗಂದ್ರೆ ನಿಮ್ಮ ಅಮ್ಮ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳಲ್ವಾ, ಕೋಪ ಮಾಡ್ಕೊಳಲ್ವಾ, ಸಿಟಿಗೆ ಒಂದು ಮಾತು ಹೊಡೆಯಲ್ವಾ? ನೀವು ನಿಮ್ಮ ಹಂಗಂದ್ರೆ ನಿಮ್ ಲೈಫ್ ಲಾಂಗ್ ಒಂದೇ ಲವರ್ ಇರ್ತಾರ, ಜಗಳಾಡಲ್ಲ, ಬ್ರೇಕಪ್ ಆಗಲ್ಲ. ಆಸ್ ಇಫ್ ಯು ಹ್ಯಾವ್ ನಂಬಿಕೆ ಇದೆ, ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಐತೆ. After 10 years you're not together, you marry some other girl, that girl will marry some other guy, cheat ಆಯ್ತು. 2025 ಯಾವಾಗಿನ ಕಾಲ ಅಲ್ಲ, ನೀವ್ ಹೇಳೋ ತರ ಸೀತಾರಾಮೆ ತರ ಯಾರು ಇದ್ದಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಅನ್ನೋದು ಹುಡುಗನ ಜೇಬಿಗೆ ಕತ್ರಿ. ನಾನು ಅಗೇನ್ಸ್ಟ್ ಇಂದನೇ ಸ್ಟಾರ್ಟ್ ಮಾಡ್ತೀನಿ. ಹುಡುಗನ ಜೇಬಿಗೆ ಕತ್ರಿ, ಚಾಕ್ಲೇಟ್ ಕೊಡಿಸ್ಬೇಕು, ರೋಸ್ ಕೊಡಿಸ್ಬೇಕು, ಟೆಡ್ಡಿ ಕೊಡಿಸ್ಬೇಕು. ಯಾವತ್ತಾದ್ರೂ ಒಂದು ಹುಡುಗಿ ಬಂದು ತಗೋ ಮಗ ಇವತ್ತು ರೋಸ್ ಡೇ ಅಂತ ಹುಡುಗಿ ರೋಸ್ ಕೊಟ್ಟಿದ್ದಾಳ? ಕಂಪ್ಯಾಟಿಬಿಲಿಟಿ ಬಗ್ಗೆ ಮಾತಾಡೋದು ತಾನೆ, ಎಫರ್ಟ್ಸ್ 2 ಕಡೆಯಿಂದ ಬರಲ್ಲ. ಯಾವಾಗಲಿ ನಾವು ನೋಡಿರೋದು ಬರೀ ಬಾಯ್ಸ್ ಮಾತ್ರ ತಂದು ಕೊಟ್ಟಿರೋದೆ, ಅದಕ್ಕೋಸ್ಕರನೇ ಕಂಪ್ಯಾಟಿಬಿಲಿಟಿ ಅಂದ್ರೆ ಇಬ್ರು ಎಫರ್ಟ್ಸ್ ಹಾಕ್ಬೇಕು. ಯಾರಾದ್ರೂ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇರೋರು ಸೆಲೆಬ್ರೇಟ್ ಮಾಡೋವಾಗ ಫಸ್ಟ್ ರೋಸ್ ಡೇ ಇಂದ ಇವಾಗಿನ ತನಕ ಎಲ್ಲಾರು ಹುಡುಗಿರು ಆ ಗಿಫ್ಟ್ ಕೊಟ್ಟಿದ್ದಾರೆ ಅವರಿಗೆ. ಅದೇ ತರ ಹುಡುಗಿರು ಡ್ರಾಮಾ ಮಾಡ್ತಾರೆ ಅಲ್ವಾ, ಟೆಡಿ ಸಿಕ್ಕಿಲ್ಲ, ಚಾಕ್ಲೇಟ್ ಸಿಕ್ಕಿಲ್ಲ ಅಂತ. ಏನೋ ಕಂಪ್ಯಾಟಿಬಿಲಿಟಿ ಬಗ್ಗೆ ನೀವು ಮಾತಾಡಿದ್ರಲ್ಲ, ನಿಮಗೆ ಅವ್ರ ಪ್ರಶ್ನೆ, ಎಷ್ಟು ಜನ ಈಗ ಇದನ್ನ ಮ್ಯೂಚುವಲ್ ಆಗಿ ತಗೊಂಡಿದ್ದೀರಾ? ಬಾಯ್ ಫ್ರೆಂಡ್ ಚಾಕ್ಲೇಟ್ ಕೊಡಿಸ್ದ ಅನ್ನೋ ಕಾರಣಕ್ಕೆ ಗರ್ಲ್ ಫ್ರೆಂಡ್ ಎಷ್ಟು ಸಲ ಚಾಕ್ಲೇಟ್ ಕೊಡಿಸಿದಾಳೆ? ಅದು ಎಫರ್ಟ್ಸ್. ನಾನು ಹೇಳ್ತೀನಿ, ರಿಲೇಶನ್ಶಿಪ್ ನಲ್ಲಿ ಈಕ್ವಲ್ ಆಗಿ ಬರ್ಬೇಕು. ಬರೀ ಬಾಯ್ ಫ್ರೆಂಡ್ ಮಾಡೋದು, ಬರೀ ಗರ್ಲ್ ಫ್ರೆಂಡ್ ಮಾಡೋದು ಆಗಿರ್ಬಾರ್ದು. ಆ ತರ ಇದ್ದೀರಾ ಅಂದ್ರೆ ರಿಲೇಶನ್ಶಿಪ್ ಅಲ್ಲೇ ಇರಬಾರ್ದು ನೀವು. ಆಕ್ಚುಲಿ
ಸೆಲೆಬ್ರೇಟೇ ಮಾಡಬೇಡಿ. ವ್ಯಾಲೆಂಟೈನ್ಸ್ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತೀರಾ? ವೈ ಡು ಯು ಸೆಲೆಬ್ರೇಟ್? ಓ ಮೈ ಗಾಡ್. ಓಕೆ ಓಕೆ ಲೆಟ್ ಮೀ ಮೇಕ್ ಮೈ ಪಾಯಿಂಟ್ ಕ್ಲಿಯರ್ ಫಸ್ಟ್. ಒಂದು ನಿಮಿಷ. ನಾನು ಹೇಳ್ತಿರೋದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದು ಬರೀ ಬಾಯ್ ಅಥವಾ ಬರೀ ಗರ್ಲ್ ಎಫೆಕ್ಟ್ ಆಗ್ತಿದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ ಲವ್. ಟ್ರಸ್ಟ್ ಮೀ. ಇಬ್ರು ಎರಡ್ ಕಡೆಯಿಂದನೂ ಬರ್ಬೇಕು. ಹಂಗ್ ಮಾಡಿದ್ರೆ ನಾವು ಹಂಗ್ ಮಾಡಿದಾಗ, ಆತರ ಮಾಡಿದಾಗ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿ ಅಂತ ಯಾರು ಹೇಳ್ತಿಲ್ಲ ನಿಮಗೆ. ಕ್ವಶನ್ ನನ್ನ ಕ್ವಶನ್ ಏನಾಗಿತ್ತು ಅಂತಂದ್ರೆ, ವ್ಯಾಲೆಂಟೈನ್ಸ್ ಡೇ ಹುಡುಗನ್ ಜೇಬಕ್ ಕತ್ರಿ ಯಾವಾಗ್ಲೂ. ನಾವಿರೋದು 2025 ನಲ್ಲಿ. ನನಗ್ ಬಾಯ್ ಫ್ರೆಂಡ್ ಇದ್ರೆ ಐ ಮೇಕ್ ಹ್ಯಾಂಡ್ ಮೇಡ್ ಗಿಫ್ಟ್ಸ್ ಫಾರ್ ಹಿಮ್. ಐ ಮೇಕ್ ಇಟ್ ವಿತ್ ಲವ್. ಐ ಪೋರ್ ಮೈ ಪರ್ಫ್ಯೂಮ್ ಇನ್ ಟು ಇಟ್. ನಾನು ಬಾಯ್ ಫ್ರೆಂಡ್ ಇದ್ರೆ ನಾನು ಮಾಡ್ತೀನಿ ಅದನ್ನ. ಐ ಡೋಂಟ್ ಕೇರ್ ಅವ್ನು ಎಷ್ಟೇ ಎಕ್ಸ್ಪೆನ್ಸಿವ್ ತರಲಿ. ಅದನ್ನ ನಾವು ಮಾತಾಡಿರ್ಬೇಕು, ನಮಗೆ ಏನ್ ಬೇಕು ಅಂತ ನಾವು ಫಸ್ಟೇ ಮಾತಾಡಿದ್ರೆ, ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ, ನನ್ನ ಗರ್ಲ್ ಫ್ರೆಂಡ್ಗೆ ಈ ಚಾಕ್ಲೇಟ್ ಇಷ್ಟನಾ ಅಥವಾ ನನಗೆ ಚಾಕ್ಲೇಟ್ ಇಷ್ಟ ಇಲ್ಲ, ನನ್ನ ಬಾಯ್ ಫ್ರೆಂಡ್ ಇದ್ರೆ ಅವಳಿಗೆ ಚಾಕ್ಲೇಟ್ ಇಷ್ಟ ಇಲ್ಲ, ಬರೀ ಒಂದು ಹೂ ತಗೊಂಡೋಗಿ ಕೊಟ್ರು ನಾವು ಖುಷಿಯಾಗಿರ್ತೀವಿ. ನಮಗೆ ಬುಕ್ಕೇನೆ ಬೇಕು ಅಂತ ಯಾರು ಹೇಳಿಲ್ಲ. ಅವ್ರು ಹೇಳ್ತಿದ್ದಾರೆ ನಾನು ಖರ್ಚು ಮಾಡಲ್ಲ, ಚಾಕ್ಲೇಟ್ ಬೇಡ ನಮ್ಗೆ, ಹ್ಯಾಂಡ್ ಮೇಡ್ ಗಿಫ್ಟ್ ಮಾಡ್ತೀವಿ, DIY ಮಾಡ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಗಿಫ್ಟ್ ಮಾಡಿ ಅದಕ್ಕೆ ಪ್ರೀತಿ ತುಂಬಿಸ್ಕೊಡ್ತೀವಿ, ಖರ್ಚು ಮಾಡಲ್ಲ ಅಂತಾರೆ. ಜನ ಅಷ್ಟು ಹಂಗ್ ಮಾಡ್ತಾರೆ. ಲೈಕ್ 100% ಅಲ್ಲಿ 1% ಹಂಗ್ ಮಾಡ್ತಾರೆ. ಮಿಕ್ಕಿದವ್ರಿಗೆಲ್ಲ ಬೇಕೇ ಬೇಕು ಅಂತಾರೆ. ಟೆಡಿ ಬೇಕು, ಅದ್ ಬೇಕು, ಇದ್ ಬೇಕು ಅಂತ. ಅದು ಮೆಚೂರ್ಡ್ ಗರ್ಲ್ಸ್ ಮಾಡೋ ಥಿಂಗ್ಸ್ ಅಲ್ಲ ಅದು. ನಮ್ಮ ಹುಡುಗಿ ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳೆ, ನನ್ನ ಎಕಾನಮಿ ಪ್ರಾಬ್ಲಮ್ ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳೆ. ಲೈಕ್ 1 ಡೇನೇ ತಗೋಬೋದಲ್ವಾ? ಅಂದ್ರೆ ಮದರ್ಸ್ ಡೇ, ಫಾದರ್ಸ್ ಡೇ ಅವಾಗ ಮಾತ್ರ 1 ಡೇ ಸಾಕು. ಇದಕ್ ಮಾತ್ರ 1 ವೀಕ್. ಅಪ್ಪ ಅಮ್ಮ ಬಂದಾಗ ಒಂದಿನ ಮುಗಿಸ್ಬಿಡ್ತೀರಾ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಂದ್ರೆ 1 ವಾರ ತಗೊಂಡ್ಬಿಡ್ತೀರಾ ಅಂತ ಹೇಳ್ತಾರೆ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಎಲ್ಲರೂ 1 ವಾರ ಸೆಲೆಬ್ರೇಟ್ ಮಾಡಲ್ಲ. ಇಲ್ಲ, ವ್ಯಾಲೆಂಟೈನ್ಸ್ ಡೇ ನೀವು ಎಲ್ಲರೂ 1 ವಾರ ಸೆಲೆಬ್ರೇಟ್ ಮಾಡಲ್ಲ. ವ್ಯಾಲೆಂಟೈನ್ಸ್ ಡೇ ಅವ್ರು ಮಾಡ್ಕೊಂಡಿದ್ದಾರೆ ಅಂದ್ ಮಾತ್ರಕ್ಕೆ ಅದನ್ನೇ. ಅಮೆರಿಕಾಗ ಹೋಗ್ಬಿಟ್ಟು ನೋಡಿ, ಅಮೆರಿಕನ್ ಕಲ್ಚರ್ ತಾನೇ ಅದು. ಅಲ್ಲಿ ಟೆಡ್ಡಿ ಡೇ, ರೋಸ್ ಡೇ, ಚಾಕ್ಲೇಟ್ ಡೇ, ಪ್ರಾಮಿಸ್ ಡೇ, ಹಾಗೆ ಇಂಡಿಯನ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ವೈ ಯು ಸೆಲೆಬ್ರೇಟ್ ನ್ಯೂ ಇಯರ್ಸ್? ಇಟ್ ಇಸ್ ಆಲ್ಸೋ ಅಮೆರಿಕನ್ ಕಲ್ಚರ್. if that is the history, how many of you celebrate Sangolli Rayanna's death anniversary? It's not a topic. It's the topic is Valentine's Day, so we should only talk about Valentine's Day. What I'm telling is, ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಒಂದ್ ನಿಮಿಷ ಎಲ್ಲೋ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎಲ್ಲೋ ವಿಲಿಯಮ್ಮು ಎಲ್ಲೋ ಯಾವ್ದೋ ಕೋಡಿನ ಏನೋ ಒಟ್ಟು ಮಾಡಿ ಅವರಿಬ್ಬರನ್ನ ಮದುವೆ ಮಾಡಿಸಿ ಅವ್ನು ಸತ್ತೋಗಿದ್ದ ದಿನ ನೀವು ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡೋರು, ಇಲ್ಲೇ ಕರ್ನಾಟಕದಲ್ಲಿದ್ದು ನಮಗೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15ನೇ ತಾರೀಕು ಸತ್ತೋದ್ರಲ್ಲ, ಆ ದಿನ ಎಷ್ಟು ಜನ ನೀವು ಸ್ಟೇಟಸ್ ಹಾಕ್ತೀರಾ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಅಂತ ಕೇಳ್ತಾ ಇದ್ದೀನಿ. ನಾನು ಹಾಕಿದ್ದೆಪ್ಪ. ಒಬ್ರೇನಾ? ಅಲ್ಲೊಬ್ಬರೇ ಮಾತಾಡಿದ್ರು. ಅದೇ ಒಂದ್ ನಿಮಿಷ ಅವ್ನು ಒಬ್ರೆ ಅಂದ್ರೆ ನೀವು ಕೇಳಿದ್ರಿ ತಾನೆ, ನಾ ಕೇಳ್ತೀವಿ. ಒಬ್ರೇನಾ? ಮತ್ತೊಬ್ಬರು ಯಾರು ಮಾಡಲ್ಲ? ಮಾಡ್ತೀರಾ? ನೀವು ಹಾಕಿದ್ದೀರಾ? ಓಕೆ, ಇಬ್ರೆ. Spoke about the people dying for love. 40 people die. We celebrate Black Day, saying that people die. Yeah, Pulwama attack. They sacrifice their life for our country. How many people celebrate Black Day living Valentine's Day? For our country, they sacrificed their lives. We don't celebrate mourning. We don't celebrate mourning. ನಾವು ಸೆಲೆಬ್ರೇಟ್ ಮಾಡಲ್ಲ. ಸ್ಯಾಕ್ರಿಫೈಸ್ ನ ಸೆಲೆಬ್ರೇಟ್ ಮಾಡಬಾರ್ದು. Celebrating someone sacrifice for love, because that is not the topic of celebration. You are talking about Black Day. Why are you thinking about Black Day? Because you love them, right? That's why you are feeling bad about them, no? You don't celebrate someone's death or else someone who sacrificed their life. No, why you celebrate death? We should mourn for them. Then why don't you see that? Let me make it clear. History. She was confused while telling the history. It actually is ವ್ಯಾಲೆಂಟೈನ್ಸ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದವನು, ಅವ್ರ ರಾಜ್ಯದಲ್ಲಿ ಕಿಂಗ್ ಇದ್ನಲ್ಲ, ಅವನು ಯಾರನ್ನು ಮದ್ವೆ ಆಗ್ಬಾರ್ದು. ಯಾಕಂದ್ರೆ ಮದ್ವೆ ಆದ್ರೆ ಅವ್ರ ಹೆಂಡತಿ ಬಗ್ಗೆ ಥಿಂಕ್ ಮಾಡ್ತಾರೆ ಯುದ್ಧದಲ್ಲಿ ಅಂತ ಹೇಳ್ಬಿಟ್ಟು ಮದ್ವೆ ಆಗಕ್ ಬಿಡ್ತಿರ್ಲಿಲ್ಲ ಯಾರನ್ನು. ಅದು ಡಿಸ್ಟ್ರಾಕ್ಟ್ ಮಾಡುತ್ತೆ ಅಂತ. ಆಗೇನ್ ಮಾಡ್ದ, ಇಂಥ ಒಬ್ಬ ವ್ಯಕ್ತಿ ವ್ಯಾಲೆಂಟೈನ್ಸ್ ಅನ್ನೋನು ಈ ತರ ಎಲ್ಲ ಕಪಲ್ಸ್ನು ಎಲ್ಲ ಪ್ರೇಮಿಗಳನ್ನ ಎಂಕರೇಜ್ ಮಾಡ್ತಿದ್ದಾನೆ ಮದ್ವೆ ಆಗಕ್ಕೆ ಅಂದಾಗ ಅವನಿಗೆ ಡೆತ್ ಸೆಂಟೆನ್ಸ್ ಕೊಟ್ರು. ಅಲ್ಲಿ ಅವನು ಒಬ್ಳು ಹುಡುಗಿ ಬ್ಲೈಂಡ್ ಆಗಿದ್ದವಳನ್ನ ಅವನು ಮೀಟ್ ಮಾಡ್ದ, ಅವನು ಅವಳನ್ನ ಕ್ಯೂರ್ ಮಾಡ್ದ. ಅಲ್ಲಿ ಅವ್ರಿಬ್ರು ಲವ್ ಅಲ್ಲಿ ಬಿದ್ದು ಆ ಕಿಂಗನ್ನ ರಾಂಗ್ ಪ್ರೂವ್ ಮಾಡಿದ್ರು. People do celebrate marriage anniversaries, right? Even they got married once, then why they want to celebrate it again and again? In the same, because it makes them happy, so they do celebrate it. In the same way, people celebrate Valentine's Day because it makes them happy. It makes them feel special for a day. It's okay, fine. And also celebrating Valentine's Day, ಸ್ಮಾಲ್ ಬಿಸ್ನೆಸಸ್ಗೆ ತುಂಬಾ ಲಾಭ ಆಗುತ್ತೆ. ಎಷ್ಟೊಂದು ಜನ ಸ್ಮಾಲ್ ಬಿಸ್ನೆಸಸ್ ಬೈ ಮಾಡಲ್ಲ. ಸ್ಮಾಲ್ ಬಿಸ್ನೆಸಸ್ಗೂ ಯೂಸ್ ಆಗುತ್ತೆ ಬೈ ಮಾಡೋದ್ರಿಂದ.
ಓದೋದು ಅಷ್ಟೇ ಪ್ರತಿದಿನ ಓದ್ತೀವಿ, ಬಟ್ ಎಕ್ಸಾಮ್ನ ಒಂದೇ ದಿನ ಬರೀತೀವಿ, ಅದೊಂದು ಪರೀಕ್ಷೆ ಇದ್ದಂಗೆ. ಸೊ ಇದು ಅಷ್ಟೇ, ಆ ದಿನ ಒಂದು ಮೆಮರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಒಂದು ದಿನ ಇದ್ದಂಗೆ. ಓಕೆ, ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡೆ, ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡೆ. ಸೊ ನಿಮ್ಮೆಲ್ಲರ ಮಾತುಗಳನ್ನ ಮಿಕ್ಸ್ ಮಾಡಿ ಫೈನಲ್ ಕನ್ಕ್ಲೂಷನ್ ಬರೋದು ಅಂತಂದ್ರೆ, ಸೆಲೆಬ್ರೇಟ್ ಮಾಡಲೇಬೇಕು ಅಂತಿದ್ದೀರಿ. ಒಂದಿನ ಸೆಲೆಬ್ರೇಟ್ ಮಾಡಿದ್ರು ಕಳ್ಕೊಳ್ಳೋದೇನೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಹೇಳೋ ಪ್ರಕಾರ ಒಂದಿಷ್ಟು ಸ್ಮಾಲ್ ಬಿಸ್ನೆಸ್ಗಳಿಗೆ, ಒಂದಿಷ್ಟು ಹೂವು ಮಾರೋರ್ಗೆ, ಒಂದು ರೋಸ್ ಮಾರೋನ್ಗೆ ಅಥವಾ ರೋಸ್ ಗಿಡ ನೆಟ್ಟಿರೋನ್ಗೆ ಒಂದು ಬಿಸ್ನೆಸ್ ಆಗುತ್ತೆ, ಆ ದಿನದ ಮಟ್ಟಿಗೆ ಒಂದಿನ ಊಟ ಮಾಡೋದಕ್ಕೆ ಖುಷಿ ಆಗುತ್ತೆ ಅಂತಂದಾಗ ಎಸ್, ಸೆಲೆಬ್ರೇಟ್ ಮಾಡೋದು ಸರಿ. ಆದ್ರೆ ಇವತ್ತಿನ ಜಗತ್ತಿನ ಪ್ರೀತಿ, ಇವತ್ತಿನ ದಿನದ ಪ್ರೀತಿ, ಈಗ ಇಲ್ಲಿ ಪಕ್ಕದಲ್ಲಿರೋರಿಗೆ ಐ ಲವ್ ಯು ಹೇಳಿ 10 ನಿಮಿಷದಲ್ಲಿ ಮತ್ತೊಬ್ಬರಿಗೆ ಮೊಬೈಲಲ್ಲಿ ಐ ಲವ್ ಯು ಅಂತ ಹೇಳುವಂತಹ ಕಾಲದಲ್ಲಿ ಎಷ್ಟು ಸೆಲೆಬ್ರೇಟ್ ಮಾಡುವಂತಹ ಯುಗದಲ್ಲಿ ನಾವಿದ್ದೀವಿ, ಅಥವಾ ಈ ರೀತಿ ಪ್ರೀತಿನ ನಾವು ಸೆಲೆಬ್ರೇಟ್ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಅದು ಪ್ಯೂರ್ ಆಗಿದ್ದಾಗ, ಅಥವಾ ಅದನ್ನ ಬಹಳ ಸುಂದರವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದಾಗ ನವಂಬರ್ 14 ಒಂದೇ ದಿನ ಬೇಕು ಅಂತಾನು ಅನಿಸೋದಿಲ್ಲ. ಪ್ರತಿದಿನ ಪ್ರೀತಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇವ್ರು ಹೇಳೋದು ತಪ್ಪಲ್ಲ, ಹಂಗಂತ ಇವ್ರು ಹೇಳೋದು ತಪ್ಪಲ್ಲ, ಇಬ್ರು ಸರಿ. ಬಟ್ ನಾವು ನಮ್ಮ ವಿವೇಚನೆ ಜೊತೆಗೆ ಆಚರಣೆ ಮಾಡಬೇಕು. ಯಾವುದೇ ದಿನ ಆಗಿರ್ಲಿ, ಅಥವಾ ಯಾವುದೇ ಹಬ್ಬ ಆಗಿರ್ಲಿ, ಯಾವುದೇ ಸೆಲೆಬ್ರೇಷನ್ ಆಗಿರ್ಲಿ, ನಾವು ಮಾಡೋದ್ರ ಅರ್ಥ ನಮಗೆ ಗೊತ್ತಿದ್ಯಾ, ನಾವು ಮಾಡೋದ್ರ ಉದ್ದೇಶ ನಮಗೆ ಗೊತ್ತಿದ್ಯಾ, ಆಗ ಮಾತ್ರ ಅದು ಮನಸ್ಸಿಗಿಳಿಯೋದಕ್ಕೆ ಸಾಧ್ಯ, ಅದು ಮಾತ್ರ ಪ್ರೀತಿ ಆಗೋದಕ್ಕೆ ಸಾಧ್ಯ. ಅದನ್ನ ಬಿಟ್ಟು ಫಾರ್ ದ ಡೇಟ್ ಸೇಕ್ ಫೆಬ್ರವರಿ 14 ಅನ್ನೋ ಕಾರಣಕ್ಕೆ ಹೆಣ್ಮಕ್ಳಿಗೆಲ್ಲ ವ್ಯಾಲೆಂಟೈನ್ಸ್ ಡೇ ಕೊಟ್ಟು ಮೆಸೇಜ್ ಕಳಿಸಿದ್ರೆ ಅದೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಅಲ್ಲ. ಜೀವನ ಪೂರ್ತಿ ಬದುಕೋದಕ್ಕೆ, ಜೀವನ ಪೂರ್ತಿ ನಾವೆಲ್ಲ ಒಟ್ಟಾಗಿ ಇರ್ತೀವಿ ಅನ್ನೋದಕ್ಕೆ ಆ ದಿನ ಕೇಕ್ ಕಟ್ ಮಾಡಿದ್ರೆ ಅದು ತಪ್ಪು ಅಲ್ಲ ಅನ್ನೋದು ಇವತ್ತಿನ ವ್ಯಾಲೆಂಟೈನ್ಸ್ ಡೇ ಸಂದೇಶ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ಫ್ಯಾಂಟಾಸ್ಟಿಕ್ ಆಗಿ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ. ಸೊ ಇದು ಯುವಜನರ ಮನಸ್ಸು, ಇದು ಯುವಜನರ ಪ್ರೀತಿ. ಇವತ್ತಿನ ಜಮಾನಕ್ಕೆ ಹೊಂದ್ಕೊಳ್ಳೇಬೇಕಾದಂತ ಅಗತ್ಯತೆ, ಅನಿವಾರ್ಯತೆ ನಮಗಿದೆ. ಅವತ್ತು ನಾನು ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಿದ್ದೆ, ಇವತ್ತು ಟಚ್ ಫೋನ್ ಯೂಸ್ ಮಾಡಲ್ಲ ಅಂತಂದ್ರೆ ನಾವೇ ಹಿಂದುಳಿತೀವಿ ಬಿಟ್ರೆ ಸಮಾಜ ಅದರಷ್ಟಕ್ಕದು ಮುಂದೆ ಹೋಗ್ತಾ ಇರುತ್ತೆ. ಸೊ ಮುಂದೆ ಓಡ್ತಾ ಇರೋ ಸಮಾಜದ ಜೊತೆಗೆ ನಾನು ರೇಸ್ಗೆ ಆಡ್ ಆದಾಗ ಮಾತ್ರ ನನ್ನ ಜೀವನ ಈ ಸಮಾಜದ ಜೊತೆಗೆ ಬೆಳೆಯುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಅದ್ರ ಜೊತೆಗೆ ಸೆಲೆಬ್ರೇಟ್ ಮಾಡೋಣ, ಬಟ್ ಇದನ್ನ ಒಂದು ಅರ್ಥಪೂರ್ಣ ಆಚರಣೆಯಾಗಿ ಉಳಿಸ್ಕೊಳ್ಳೋಣ ಅನ್ನುವಂಥ ಉದ್ದೇಶದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.